ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ 20 ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಿದೆ. ಇದರ ಬೆನ್ನಲ್ಲೇ ಟಿಕೆಟ್ ವಂಚಿತ ಸಂಸದರ ಅಸಮಾಧಾನ ಸ್ಫೋಟಗೊಂಡಿದೆ. ಇದೀಗ ಬಿಜೆಪಿಯಲ್ಲಿನ ಬಂಡಾಯವನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ. ಇನ್ನು ತವರು ಜಿಲ್ಲೆಯಲ್ಲಿ ಮತ್ತೆ ಪಾರುಪತ್ಯ ಸಾಧಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಯ ಟಿಕೆಟ್ ವಂಚಿತರಿಗೆ ಕಾಂಗ್ರೆಸ್ ಗಾಳ. ಲೋಕಸಭೆಗೆ ಹೊಸ ತಂತ್ರ ಹೆಣೆದ ಸಿದ್ದು ಡಿಕೆ. ಲೋಕಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿ 20 ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದೆ. ಇದರ ಬೆನ್ನಲ್ಲೇ ಟಿಕೆಟ್ ವಂಚಿತರ ಅಸಮಾಧಾನ ಸ್ಫೋಟಗೊಂಡಿದೆ. ಹಾಲಿ ಸಂಸದರಿಗೂ ಕೋಕ್ ನೀಡಲಾಗಿದೆ. ಇತ್ತ ಬಿಜೆಪಿಯಲ್ಲಿನ ಬಂಡವಾಳವನ್ನ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಬಿಜೆಪಿಯ ಅಸಮಾಧಾನಿತರಿಗೆ ಕಾಂಗ್ರೆಸ್ ಗಾಳ ಹಾಕುವ ಸಾಧ್ಯತೆ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಿಜೆಪಿಯಲ್ಲಿನ ಅತೃಪ್ತಿ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆಶಿ, ಬಿಜೆಪಿಯ 10 ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಿದ್ದೆ, ಮುಂದೆ ಕಾದ್ ನೋಡಿ ಏನಾಗುತ್ತೆ ಎಂದಿದ್ದಾರೆ. ನಾನು 10 ಅಂತ ಹೇಳಿದ್ದೀನಿ. ನಾನು 10 ಅಂತ ಹಿಂದೆ ಹೇಳಿದ್ದೀನಿ. ನನಗಿರೋ ಮಾಹಿತಿ ಪ್ರಕಾರ ಈ ಸ್ಟ್ಯಾಂಡ್ ಬೈ ಅವ್ರ ಪಾರ್ಟಿಯವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ಈಗ ನಾನು ಅದನ್ನ ಬಿಡಿಸಿ ಚರ್ಚೆ ಯಾರ್ಯಾರು ಏನು ಬೇಕು ಅವರ ಮಾತುಗಳನ್ನ ಕೇಳ್ತಾ ಇದ್ದೀವಿ. ನಾನೀಗ ಸದ್ಯಕ್ಕೆ ಮಾತಾಡ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆದ ಯದುವೀರ್. ಮೈಸೂರಿನಿಂದ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ರಾಜವಂಶಸ್ಥ ಯದುವೀರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಪ್ರಚಾರ ಆರಂಭಿಸಿದ್ದಾರೆ. ನಿನ್ನೆ ಸರಸ್ವತಿಪುರಂನಲ್ಲಿ ಕಾರ್ಯಕರ್ತರೊಂದಿಗೆ ಫುಟ್ಪಾತ್ನಲ್ಲಿ ಕುಳಿತು ಚಾಯ್ ಪೇ ಚರ್ಚೆ ನಡೆಸಿದರು. ಮೊದಲ ಬಾರಿ ಜಿಲ್ಲಾ ಬಿಜೆಪಿ ಕಚೇರಿಗೂ ಭೇಟಿ ನೀಡಿದ್ರು. ಮಾಜಿ ಶಾಸಕ ವಾಸು ಪುತ್ರ ಕವಿಶ್ ಗೌಡಗೆ ಕೈಗಾಳ. ರಾಜವಂಶಸ್ಥ ಯದುವೀರ್ಗೆ ಬಿಜೆಪಿ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬೇರೆ ತಂತ್ರ ಹುಡುತ್ತಿದ್ದಾರೆ. ನಿನ್ನೆ ಮೈಸೂರಿಗೆ ತೆರಳಿದ್ದ ಸಿಎಂ ಸ್ಥಳೀಯ ಮುಖಂಡರ ಜೊತೆ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಬಿಜೆಪಿ ಯದುವೀರ್ಗೆ ಟಿಕೆಟ್ ನೀಡಿದ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ತಂತ್ರಗಾರಿಕೆ ಬದಲಾದಂತಿದೆ. ಬಿಜೆಪಿ ಒಕ್ಕಲಿಗ ಮುಖಂಡ ಕವಿಶ್ ಗೌಡಗೆ ಕಾಂಗ್ರೆಸ್ ಗಾಳ ಹಾಕಿದೆ ಎನ್ನಲಾಗಿದೆ. ಮಾಜಿ ಶಾಸಕ ವಾಸು ಅವರ ಪುತ್ರ ಆಗಿರುವ ಕವಿಶ್ ಗೌಡ ಮೈಸೂರು, ಕೊಡಗು ಭಾಗದಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಿವೆ. ಹೀಗಾಗಿ ಒಕ್ಕಲಿಗ ಅಹಿಂದ ಮತಗಳನ್ನ ಒಗ್ಗೂಡಿಸಲು ಕೈ ಸ್ಕೆಚ್ ಹಾಕಿದೆ. ಈ ಹಿಂದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 50,000ಕ್ಕೂ ಹೆಚ್ಚು ಮತ ಪಡೆದಿದ್ರು ಕವಿಶ್ ಗೌಡ. ಇದರಿಂದ ಕವಿಶ್ ಗೌಡ ಸೂಕ್ತ ಅಭ್ಯರ್ಥಿ ಎಂದು ಕಾಂಗ್ರೆಸ್ ತೀರ್ಮಾನಿಸಿದೆ ಎನ್ನಲಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಕೂಡ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಭರ್ಜರಿ ತಯಾರಿ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.